ಆ ಮೂಲೆಗೆ ಹಾಕಿ, ಒಂದು ಈ ಮೂಲೆಗೆ ಹಾಕಿ, ಒಂದು ನಿನ್ನ ಬಾಯಿಗೆ. ಕನೆಕ್ಟ್ ಆಯಿತು ನೋಡಿ. ಇಷ್ಟೇ 379 ರೂಪಾಯಿ ನೋಡಿ. ಫುಲ್ ಬೆಂಕಿ ಇವಾಗ. ಇದು ಫುಲ್ ಹೈ ಪ್ರೆಷರ್ ಗೈಸ್. ನಾವು ಇವಾಗ ತಂದೂರಿನ ತಗೋತಿದ್ದೀವಿ. ಏರ್ ಹೊಡಿತಿದ್ರೆ ಡಿಸ್ಪ್ಲೇಲಿ ತೋರಿಸುತ್ತೆ ಬ್ಲಿಂಕ್ ಕಾರ್ಡ್. ಒಂದು ನೈಟು ಗೋಸ್ಟ್ ಅಂಟ್ ವಿಡಿಯೋನ ಶೂಟ್ನ ಮುಗಿಸಿ ರಾತ್ರೆಲ್ಲ ಶೂಟ್ ಮಾಡಿ ನಿದ್ದೆ ಇಲ್ಲ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಗೈಸ್ ಬೆಳಗ್ಗೆ ನಮ್ಮ ಮನೇಲಿ ಪೂರಿ ಮತ್ತು ಮಟನ್ ಸಾರು ನಾಷ್ಟ ಮಾಡ್ಕೋತಾ ಇದ್ವಿ ಗೈಸ್. ನಾನಿವಾಗ ಚನ್ನಪಟ್ಟಣ ಹೋಗ್ತಾ ಇದ್ದೀನಿ ನಮ್ಮ ಕಾರ್ನ ಎತ್ಕೊಂಡು. ಇವತ್ತು ಒಂದು ಪ್ಲ್ಯಾನ್ ಇದೆ ಗೊತ್ತಾ. ಇವಾಗ ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಮುಂದೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ನಾವು ವಿಶಾಲ್ ಮಠಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ. ನಾನು ಗೌತಮ್ ಕ್ಲಿಪ್ಸ್ ತೊಗೊಂಡ್ವಿ. ಒಂದು ವಿಡಿಯೋಗೆ ಪ್ರಾಪರ್ಟೀಸ್ ಬೇಕಿತ್ತು, ಅದಕ್ಕೆ ಬಂದಿದ್ವಿ. ರುಬಿಕ್ಸ್ ಕ್ಯೂಬ್ನ ಹುಡುಕ್ತಾ ಇದ್ದೀವಿ ಗೈಸ್. ಕೆಳಗಾಯ್ತಂತ ಡೈಸ್ ಕ್ಯೂಬ್. ಗೌತಮ್ ಸರ್ಚ್ ಮಾಡ್ತಿದ್ದಾನೆ. ಇಲ್ಲಿ ನಾವು ದೊಡ್ಡ ಗೋಚಿಲಿ ಹುಡುಕಿದ್ರೆ ಇಲ್ಲ ಆಯ್ತಲ್ಲ. ಎಷ್ಟು ಮಚ್ಚಿ ನೋಡು, ಪ್ರೈಸ್ ನೋಡು. ಪ್ರೈಸ್ 99 ಓನ್ಲಿ. ಯಸ್, ಲೆಟ್ಸ್ ಗೋ. ಏನೇನು ಹುಡುಕಿದ್ದು ಕತ್ತು ಮಚ್ಚಿ. ನನ್ನ ಜೊತೆ ಪಳಗಿರೋ ಹುಡುಗ ಬಾ ಓಣ. ಒಂದು ಸಾಕ್ಬಿಡು, ಅದು ಬೇಕಾ ನಿಂಗೆ ಆಟಾಡೋಕ್ಕೆ? ಬಂದಿದ್ದಿಲ್ಲಿ ಇದನ್ನು ತಗೊಳಕ್ಕೆ ಪೆನ್ಸಿಲ್ಗಳು, ಇದೇನಿದು ಡ್ರಾಯಿಂಗ್ದು ಶೀಟ್ಗಳು ಎಲ್ಲನೂ ತಗೊಬಿಟ್ವಿ. ಏನಿದು ಸಾಯಿಸಿಲ್ಲ, ಅದು ಶೋಗಿಡೋದು. ಬನ್ನಿ ಗೈಸ್, ಹೋಗಿ ಬಿಲ್ ಹಾಕ್ಸೋಣ. ಮಾಡ್ಲಿಂಗ್ ಕ್ಲೀನು ಬಂದ್ಬಿಡ್ತದಲ್ಲೋ. ಮಾಡ್ಲಿಂಗ್ ಮಣ್ಣು ಕೆಮ್ಮಣ್ಣು ಇಲ್ಲ, ಅದು ಕ್ಲೇನ ಇದು. ಮಾಡ್ಲಿಂಗ್ ಕ್ಲೇ ಅಲ್ಲ ಇದು, ಬಟ್ ಆದರೆ ಇದು ಮಣ್ಣಿಂದಲ್ಲ ಅನ್ಸುತ್ತೆ, ಸಣ್ಣದು. ನಾನು ಒಂದು ಕ್ಲೇ ಮಾಡ್ಲಿಂಗ್ ಮಾಡಿರೋದು ಒಂದು ಇಮೇಜ್ ಹಾಕ್ತೀನಿ ನೋಡಿ. ಆಕ್ಟೋಪಸ್ ಮಾಡಿಬಿಟ್ಟು ಫಸ್ಟ್ ಪ್ಲೇಸ್ ಬಂದಿತ್ತು ನನಗೆ ಪ್ರತಿಭಾ ಕಾರಂಜಿಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ. ಆಯ್ತು, ಹೆಂಗಾಯ್ತು ಗೊತ್ತಾ? ನಿನ್ನ ಫೋಟೋ ತೋರಿಸ್ತೀನಿ. ನಾನಿವತ್ತು ಒಂದು ಕ್ಯಾಂಪಿಂಗ್ ಸ್ಟವ್ನ ಬುಕ್ ಮಾಡಿದ್ದೀನಿ ಅಮೆಝಾನಲ್ಲಿ. ಈ ಕ್ಯಾಂಪಿಂಗ್ ಸ್ಟವ್ ಎಷ್ಟು ರೂಪಾಯಿ ಅಂತ ಹೇಳ್ತೀನಿ ನಿಮಗೆ. ಇದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ. ತುಂಬ ಜನ ಕ್ಯಾಂಪಿಂಗ್ ವೀಡಿಯೋಸ್ ಮಾಡ್ಬೇಕಾದ್ರೆ ಯಾವ ಥರ ತಗೋತೀರ ಸ್ಟವ್, ಹೆಂಗೆ ಯೂಸ್ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತೀರ ಅಲ್ವಾ. ಆ ಕ್ಯಾಂಪಿಂಗ್ ವೀಡಿಯೋ ಮಾಡೋಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ಸ್ಟವ್ಗಳು. ಎಲ್ಲಾದರೂ ಹೊರಗಡೆ ಟ್ರಿಪ್ಗೆ ಹೋದಾಗ ಕಾರಲ್ಲಿ ಕೂತ್ಕೊಂಡು, ಇಲ್ಲ ಎಲ್ಲರೂ ಟೆಂಟ್ ಹಾಕ್ಕೊಂಡು ಕಾಫಿ ಮಾಡೋಕ್ಕೆ, ಇಲ್ಲ ಮ್ಯಾಗಿ ಮಾಡ್ಕೊಳ್ಳೋಕ್ಕೆ ಈ ಸ್ಟವ್ಗಳನ್ನ ಆಲ್ಮೋಸ್ಟ್ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಚಿಕ್ಕದು ಮತ್ತು ಈಸಿಯಾಗಿ ಯೂಸ್ ಮಾಡ್ಬೋದು, ಕಮ್ಮಿ ದುಡ್ಡು ಕೂಡ. ಈಗ ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲ ಐತೆ ನೋಡಿ, ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಸಿಲಿಂಡ್ರು ಕ್ಯಾಂಪಿಂಗ್ದು. ಆ ಸ್ಟವ್ಗೆ ಕನೆಕ್ಟ್ ಮಾಡೋ ಗ್ಯಾಸ್ ಇದು ಸ್ಟವ್ ಓಪನ್ ಮಾಡ್ತೀನಿ ರೀ. ಇದು ಇನ್ನೇನಿಲ್ಲ ಒಳಗಡೆ. ಇದು ಮ್ಯಾಚ್ ಬಾಕ್ಸ್ ನಾನೇ ಎತ್ಕೊಬಂದಿದ್ದು. ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಐತೆ. ಇದು ಸ್ಟವ್ ಇದ್ರೊಳಗಿತ್ತು, ಬಾಕ್ಸ್ ಎತ್ತಿ ಸೈಡ್ಗೆ ಇಡೋಣ. ನೋಡಿ, ಕ್ಯಾಂಪಿಂಗ್ ಸ್ಟವ್ ಇದನ್ನೇ ಯೂಸ್ ಮಾಡೋದೆಲ್ಲರೂ ಆಲ್ಮೋಸ್ಟ್. ಜಾಸ್ತಿ ಜನ ಸಣ್ಣದು ಕಮ್ಮಿ ದುಡ್ಡಿಗೆ ಸಿಗುತ್ತಿದ್ದು. ಈ ಸ್ಟವ್ ಹಿಂಗಾಯ್ತಲ್ವಾ, ಈ ಕೆಳಗಡೆ ಸ್ಟ್ಯಾಂಡ್ ಥರ ಕೊಟ್ಟಿರ್ತಾರೆ. ಹಿಂಗೆ ಓಪನ್ ಮಾಡಿದ್ರೆ ಸ್ಟ್ಯಾಂಡ್. ಇದು ತುಂಬ ಸಿಂಪಲ್ ಗೈಸ್ ಇದನ್ನು ಯೂಸ್ ಮಾಡೋದು. ಈ ಥರ ಸ್ಟ್ಯಾಂಡು. ಇದು ಸಿಲಿಂಡ್ರು. ಈ ಸಿಲಿಂಡ್ರದು ಕ್ಯಾಪ್, ಮುಂದೆಗಡೆ ಕ್ಯಾಪ್ನ ಓಪನ್ ಮಾಡಬೇಕು. ಫಸ್ಟು ಕ್ಯಾಪ್ ಓಪನ್ ಮಾಡಿಬಿಟ್ಟು ಕನೆಕ್ಟ್ ಮಾಡೋದು ಒಂದು ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕು ನೀವು. ನನಗೆ ಒಂದು ಸಲ ಕನ್ಫ್ಯೂಸ್ ಆಗೋಗ್ಬಿಡ್ತು ಕನೆಕ್ಟ್ ಮಾಡೋದು. ಫಸ್ಟ್ ಇದನ್ನು ಟೈಟ್ ಮಾಡ್ಕೊಂಡು ಆಫ್ ಮಾಡ್ಕೋಬೇಕು. ಇದು ಗ್ಯಾಸ್ದು ಸಿಲಿಂಡ್ರನ್ನ ಇಲ್ಲಿ ಒಂದು ಹೋಲ್ ಥರ ಇರುತ್ತೆ, ಇದಕ್ಕೆ ಕನೆಕ್ಟ್ ಮಾಡಬೇಕು. ನೋಡಿಕೊಂಡು ಇಲ್ಲಿ ಹಿಂದೆಗಡೆ ನೋಡಿಕೊಂಡು ಕ್ಲೀನಾಗಿ ಸೆಟ್ ಮಾಡಿ ನಿಧಾನಕ್ಕೆ ಮಾಡಬೇಕಿದು. ಸಿಲಿಂಡ್ರಿಂದ ಗ್ಯಾಸ್ ಈಚೆ ಬರೋ ಥರ ಸೌಂಡ್ ಬರುತ್ತೆ, ಬಟ್ ಏನಾಗಲ್ಲ. ಕನೆಕ್ಟ್ ಆಯಿತು ನೋಡಿ. ಇಷ್ಟೇ ಸಿಲಿಂಡ್ರನ್ನ ಕನೆಕ್ಟ್ ಮಾಡಿದ್ದೀನಿ ಗೈಸ್. ಇವಾಗ ಸಿಲಿಂಡ್ರ್ ಕನೆಕ್ಟ್ ಮಾಡಿದ್ದೀನಿ ನೋಡಿ ಸ್ಟವ್ಗೆ. ಇಷ್ಟೇ ಕನೆಕ್ಟ್ ಮಾಡೋದು. ಇವಾಗ ಹಚ್ಬಿಟ್ಟು ತೋರಿಸ್ತೀನಿ ರೀ. ಇದು ಈ ಥರ ಓಪನ್ ಬೇಕಾದ್ರೆ ಮಾಡ್ಕೋಬೋದು. ಹೇಳಬೇಕು ಅಂದರೆ ಇದು ಓಪನ್ನೇ ಇರಬೇಕನ್ಸುತ್ತೆ, ಯಾಕಂದರೆ ದೊಡ್ಡ ಪಾತ್ರೆ ಇಟ್ಟಾಗ. ಇದು ಹೆಂಗೆ ನನಗೆ ಗೊತ್ತಿಲ್ಲ ಇರಿ. ಹಿಂಗೆ. ಇದು ನಾನು ಈಗ ನೋಡ್ಕೋತಾ ಇದ್ದೀನಿ. ಪಾತ್ರೆನ ಇದ್ರ ಮೇಲ್ಗಡೆ ಇಡೋದು ಗೈಸ್. ಇವಾಗ ಎಕ್ಸಾಂಪಲ್ಗೆ ಇದು ದೊಡ್ಡ ಪಾತ್ರೆ ಅಂದ್ಕೊಳ್ಳಿ, ಇದ್ರ ಮೇಲೆ ಇಟ್ಬಿಟ್ಟು ಹಚ್ಚೋದು. ಜಾಸ್ತಿ ವೆಯ್ಟ್ ಇರೋದು ಇಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇದು. ಸೊ ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಹಚ್ಚೋದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ ಇರಿ.
ಇದು ಯೂಸರ್ ಮ್ಯಾನ್ಯುವಲ್ಲು, ಏನಿಲ್ಲ ಹೆಂಗೆ ಸಿಲಿಂಡ್ರ್ ಹಾಕೋದು ಅಂತ ಕೊಟ್ಟವ್ರೆ, ಅದನ್ನು ನಾನೇ ನೋಡ್ಕೊಂಡು ಕಲ್ತ್ಕೊಂಡೆ. ಇವಾಗ ಹಚ್ಚೋದೇನು ಗೊತ್ತಾ, ಇದು ಇಲ್ಲಿ ಆನ್ ಮಾಡ್ಕೋಬೇಕು, ಮ್ಯಾಚ್ ಬಾಕ್ಸಲ್ಲಿ ಮಾಮೂಲಿ ಹಚ್ಚಿದ್ರೆ ಆನ್ ಆಯ್ತದೆ. ಇಲ್ಲಿ ಜಾಸ್ತಿ ಕಮ್ಮಿ, ಈಗ ಆನ್ ಆಯಿತು ಗ್ಯಾಸು. ಇವಾಗ ಸ್ಟವ್ ಉರಿತೈತೆ, ನಿಮಗೆ ಕತ್ಲೆಯಲ್ಲಿ ಸ್ವಲ್ಪ ಕಾಣಿಸಲ್ಲ, ಇನ್ಕ್ರೀಸ್ ಮಾಡ್ತೀನಿ ನೋಡಿ. ನೋಡಿ ಫುಲ್ ಬೆಂಕಿ ಇವಾಗ. ಇದು ಫುಲ್ ಹೈ ಪ್ರೆಷರು, ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಫುಲ್ ಆಫ್ ಮಾಡೋಣ ಇಷ್ಟೇ. ಇದು ಜಾಸ್ತಿ ಹೊತ್ತು ಬರೋಲ್ಲ ಸಿಲಿಂಡ್ರ್, ಗ್ಯಾಸು ಸ್ವಲ್ಪ ಕಮ್ಮಿ ಇರುತ್ತೆ. ಈ ಥರ ಸಿಲಿಂಡ್ರುಗಳನ್ನ ನಾವು ಪರ್ಚೇಸ್ ಮಾಡ್ಕೋಬೇಕು. ಇಷ್ಟೇ ಗೈಸ್, ಕ್ಯಾಂಪಿಂಗ್ ಸ್ಟವ್ ಯೂಸ್ ಮಾಡೋದು ಇಷ್ಟೇ, ಈಸಿ. ಭೀಮ ಬೆಂಕಿ ನೋಡು ಎಲ್ಲರಿಗೂ ಓಡೋಗ್ಬಿಟ್ಟ. ಹಿರಿಯ ಇವಾಗ ಬೆಂಕಿ ಹಚ್ತೀನಿ, ಏನು ಮಾಡ್ತೀನಿ ನಾವು. ಕುಚ್ ಹೋಗ್ಬಿಡ. ಅವ್ನು ಭಯ ಆಗೋಯ್ತು, ಏನೋ ಮಾಡ್ತಾವ್ ಬೆಂಕಿ ಹಚ್ಕೊಂಡು ಅಂದ್ಬಿಟ್ಟು. ಓಪನ್ ಮಾಡ್ಬೇಕಾದ್ರೆ ಏನೋ ಆಟ ಸಾಮಾನು ಅಂದ್ಬಿಟ್ಟು ಇಲ್ಲೇ ಕೂತಿದ್ದ, ಬೆಂಕಿ ಹಚ್ಕಟ್ಗೆ ಓಡ್ಬಿಟ್ಟ. ಕ್ಯಾಂಪಿಂಗ್ ಸ್ಟವ್ ತೊಗೊಂಡಿದ್ದೀನಲ್ಲ, ಇದೇ ನಾನು ತೊಗೊಂಡಿರೋದು 379 ರೂಪಾಯಿ. ಇಲ್ಲ ಇದು ನೋಡಿ ಆರ್ಡರ್ಸಲ್ಲಿ. ನೋಡೋಣ, ಇವಾಗ ತೊಗೊಂಡಿರೋದು, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನನಗೆ. ನೋಡೋಣ ಹೆಂಗೈತೆ ಅಂತ, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ 380 ರೂಪಾಯಿ ಕೊಟ್ಟಿದ್ದೀನಿ ನಾನು ಕ್ಯಾಂಪಿಂಗ್ ಸ್ಟವ್ಗೆ. ಇವತ್ತು ಯೂಸ್ ಮಾಡ್ತೀನಿ ಫಸ್ಟ್ ಟೈಮ್. ಮೇನ್ ಚಾನಲ್ದೊಂದು ಹಾಂಟೆಡ್ ವಿಡಿಯೋಸ್ ಶೂಟ್ ಮಾಡ್ತಿದ್ದೀವಿ ನಾವು, ಅದಕ್ಕೆ ಇದನ್ನ ತೊಗೊಂಡಿದ್ದು. ಕ್ರೇಜಿಯಾಗಿರುತ್ತೆ ಮೇನ್ ಚಾನಲಲ್ಲಿ ನೋಡಿ. ಗೈಸ್, ನಮ್ಮ ಕಾರ್ನ ಹೊರಗಡೆ ನಿಲ್ಲಿಸ್ತೀನಲ್ಲ, ಕವರ್ ಹಾಕ್ಬಿಟ್ಟು ನಿಲ್ಲಿಸ್ತೀನಿ. ಪಾರ್ಕಿಂಗ್ ಜಾಗ ಇಲ್ವಲ್ಲ, ಇವಾಗ ಕವರ್ ತೆಗಿಯೋಣ, ಎತ್ಕೋಗ್ಬೇಕು. ಒಂದಷ್ಟು ಐಟಮ್ಗಳೈತೆ, ಎಲ್ಲ ಕಾರೊಳಗೆ ಇಡಬೇಕು. ಈಗ ಕವರ್ನ ಕಳೆದು ಚೀಲದೊಳಗೆ ಹಾಕ್ತೆ ಗೈಸ್. ಸ್ವಲ್ಪ ಐಟಮ್ ಇಡಬೇಕು ಒಳಗಡೆ, ಕಾರೊಳಗೆ ಇಡೋಣ. ಇರಿ, ಇನ್ನೂ ಊಟ ಮಾಡಿಲ್ಲ ನಾನು. ಕವರ್ ಕಳೆದ್ಬಿಟ್ಟು ಐಟಮ್ ಎಲ್ಲ ಇಟ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ಓಡ್ತೀನಿ. ಗೈಸ್ ಬನ್ನಿ, ಇವಾಗ ನಮ್ಮೂರಿಂದ ಹೊರಡೋಣ. ನಮ್ಮ ಕಾರ್ನ ಎತ್ಕೊಂಡು ಜಿಪ್ ಮೋಡ್ಗೆ ಹಾಕೊಬಿಡೋಣ. ಇರಿ ಗೈಸ್, ಇವಾಗ ಜಸ್ಟ್ ಚನ್ನಪಟ್ಟಣಕ್ಕೆ ಬಂದೆ. ಗೌತಮ್ ಬರ್ತಾವನೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರ ಮನೆ ಹತ್ರ. ಹಿಂದೆಗಡೆ ಅಲ್ಲಿ ಗುಂಡಿ ತೆಗೆದುಬಿಟ್ಟವ್ರೆ, ಆ ಕಡೆ ಸೈಡು ಅವ್ರ ಮನೆಗೆ ಹೋಗೋ ರೋಡಲ್ಲಿ ಆ ಕಡೆ. ಅದಕ್ಕೆ ಇಲ್ಲಿಗೆ ಬಾ ಅಂದ್ಬಿಟ್ಟು ಫೋನ್ ಮಾಡಿದೆ. ಪಾಯ ತೆಗಿತಾವ್ರೆ. ಯಾರು ಗೊತ್ತಾ, ಹೆಂಗ್ ಗೊತ್ತಾ ನೋಡಿ, ಮಕ ಎಲ್ಲ ನೋಡ್ಕೊಬತ್ತವನ. ಯಾರು ದಾದನ ನೀನು? ಒಳ್ಳೆ ಪ್ಯಾದೆ ಬಂದಂಗೆ ಗೊತ್ತಿದ್ಯಾ, ದಾದ ಅಂತೀಯ ಏನು? ಮಾತಾಡು. ಹಲೋ, ಬಂದೆ. ಯಾಕೋ ಮತ್ತೆ ನಡಿ ವಿಡಿಯೋ ಮಾಡ್ತಾ ಇದೆಯಲ್ಲ ಅವಾಗಿಂದ. ಈ ಥರ ಪ್ರ್ಯಾಂಕ ಲೋ ನಡಿಯ. ಗೈಸ್, ನಾನು ಮತ್ತು ಗೌತಮ್ ನಮ್ಮದೊಂದು ಮೇನ್ ಚಾನಲ್ ವಿಡಿಯೋಗೆ ಲೊಕೇಶನ್ ಹುಡುಕ್ತಾ ಇದ್ದೀವಿ ಚನ್ನಪಟ್ಟಣದಲ್ಲಿ. ಸಿಗ್ತಾನೆ ಇಲ್ಲ, ಸಿಗ್ನಲ್ ಹಾಕ್ಬಿಟ್ಟವ್ರೆ. ಯಾಕೋ ಅದಕ್ಕೆ ಶಾಪಿಂಗ್ ಮಾಡ್ತಾ ಇದೀವಿ ನಾನು ಮತ್ತು ನಿಖಿಲ್. ಈರುಳ್ಳಿ, ಟೊಮೊಟೊ, ಇಲ್ಲೆಲ್ಲ ದಿನಸಿ ಐಟಮ್ ತೊಗೊಂಡಿದ್ದೀವಿ. ಎತ್ಕೊಳ್ಳೋ ಮುಂಚೆ ಒಂದು 4 ಈರುಳ್ಳಿ. ಗೈಸ್, KL ರಾಹುಲ್ ಅವ್ರದ್ದು 100, ನಮ್ಮ ಕನ್ನಡಿಗ. ಮ್ಯಾಚ್ ನಡೀತೈತೆ, ನಾವಿಲ್ಲಿ ಚಿಕನ್ ಕಡಿಸ್ತಾ ಇದ್ದೀನಿ. ನಮ್ಮದು ಕುಕ್ಕಿಂಗ್ ಚಾಲೆಂಜ್ ಆಯಿತು ಇವತ್ತು, ಅದಕ್ಕೆ ಚಿಕನ್ ಕಡಿಸ್ತಾ ಇದ್ದೀನಿ. ಗ್ಯಾಪಲ್ಲಿ ನೋಡಿ, ಇಲ್ಲಿ KL ರಾಹುಲ್ದು 102 ನಾಟ್ ಔಟ್, ಕೊನೆ ಓವರು. ಗೈಸ್, ನಮ್ಮ ಕಾರ್ದು ಟೈರ್ ಪ್ರೆಷರ್ ಕಮ್ಮಿ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ಏರ್ ಇಡಿಸ್ತಾ ಇದೀವಿ ಪೆಟ್ರೋಲ್ ಬಂಕಲ್ಲಿ. ಹಿಂದೆಗಡೆ 35 ಇಡಿಸಿದ್ದೀನಿ ಎರಡಕ್ಕೂ, ಮುಂದೆಗಡೆ 33. ಟೈರ್ ಪ್ರೆಷರ್ ಕಮ್ಮಿ ಆದ್ರೂ ಮೈಲೇಜ್ ಕಮ್ಮಿ ಆಗಿಬಿಡುತ್ತೆ, ಅದಕ್ಕೆ ಅವಾಗವಾಗ ಟೈರ್ಗೆ ಏರ್ ಹೊಡಿಸಿ. ನಮ್ಮದ್ರಲ್ಲಿ ಮುಂದೆ ತೋರಿಸುತ್ತೆ ನೋಡಿ ಎಷ್ಟು ಸ್ಟಾಕ್ ಐತೆ ಅಂತ. ಹಿಂದೆಗಡೆದು ಇನ್ನೂ ಅಪ್ಡೇಟ್ ಆಗಿಲ್ಲ, ಸ್ವಲ್ಪ ಗ್ಲಿಚ್ ಆಗೈತೆ ನೋಡಿ ಗೈಸ್. ಏರ್ ಹೊಡಿತಿದ್ರೆ ಡಿಸ್ಪ್ಲೇಲಿ ತೋರಿಸುತ್ತೆ ಬ್ಲಿಂಕ್ ಆಗಿ. ಆ ಕಡೆದು ಇನ್ನೂ ಹೊಡೆದೇ ಇಲ್ಲ ಕಣೀರ. ಗೈಸ್, ನಾನು ಮತ್ತು ಗೌತಮ್ 5 ಸ್ಟಾರ್ ಚಿಕನಲ್ಲಿ ಬಂದ್ಬಿಟ್ಟು ಚಿಕನ್ನ ತಿಂತಾ ಇದೀವಿ. ಲೆಗ್ ಪೀಸ್, ನಾರ್ಮಲ್ ಪೀಸ್. ಎಣ್ಣೆ ಜಾಸ್ತಿ ಆಯಿತು ಮಚ್ಚಿ. ಒಂದು ಚಿಕನ್ ಪಾಪ್ಕಾರ್ನ್ ಹೇಳಿದ್ವಿ. ಚಿಕನ್ ಪಾಪ್ಕಾರ್ನ್ ಚೆನ್ನಾಗೈತಲ್ವ ಮಚ್ಚಿ? ಅದಕ್ಕೆ ಪೀಸ್ಗಿಂತ ಚಿಕನ್ ಪಾಪ್ಕಾರ್ನೇ ಚೆನ್ನಾಗೈತೆ 5 ಸ್ಟಾರಲ್ಲಿ.
ಗೈಸ್ ನೆಕ್ಸ್ಟ್ ಇವಾಗ ಐಸ್ ಕ್ರೀಮ್ನ ತಿಂತಾ ಇದೀವಿ. ಚೀಕು ಗೌತಮ್ ಪಾರ್ಸಲ್ ತಗೋತಾನಂತ ಇಲ್ಲೇ ತಿನ್ನೋ ಅಂತಂದ್ರೆ ನೈಟ್ ಕ್ರೇವಿಂಗ್ಸ್ಗೆ ತಗೋತಿದ್ದಾನೆ ಗೌತಮ್. ಇಲ್ಲೇ ತಿನ್ಕೋತೀನಿ ಮತ್ತೆ ನೈಟ್ ತಿನ್ನಕ್ಕೆ ಚಿಕನ್ ತಿಂದಿದ್ದೀನಿ, ಮನೆಗೆ ಹೋಗಿ ಊಟ ಮಾಡಲ್ಲ. ಮಧ್ಯರಾತ್ರಿ ಹೊಟ್ಟೆ ಸಿದ್ದೈತೆ, ಅವಾಗ ಊಟ ಮಾಡೋಕೆ ಹೋದ್ರೆ ಮನೇಲಿ ಬೈತಾರೆ, ಅದಕ್ಕೆ ನೈಟ್ ಐಸ್ ಕ್ರೀಮ್ ಏನೋ ಹೇಳ್ತಾನೆ. ಗೈಸ್ ನಾವು ಇವಾಗ ತಂದೂರಿನ ತಗೋತಿದ್ದೀವಿ, ಒಂದು ಫುಲ್ ತಂದೂರಿ. ಯಾವ್ದು ಮಸಿ ನಮ್ಮದು? ಇದಿಸ್ಕೊಳ್ಳೋದ ಹೆಂಗೆ ಎತ್ಬಿಟ್ಟಾರೆ ಇದನ್ನೇ ಎತ್ಬೇಕು. ಓ ಅದು ಲೈನಲ್ಲಿ ಇಲ್ವಾ? ಇದು ನಮ್ಮದು. ಗೈಸ್ ನಾವು ಇವಾಗ ವಾಪಸ್ ಹೋಗ್ತಾ ಇದೀವಿ. ನಾನು, ಗೌತಮು, ಕೋಬ್ರಾ ಮತ್ತು ಮೋಹನ್ಜಿ ಒಂದು ನೈಟು ಗೋಸ್ಟ್ ಅಂಟ್ ವಿಡಿಯೋನ ಶೂಟ್ನ ಮುಗಿಸಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಿದ್ದೆ ಬರ್ತದೆ ಹೆಂಗಿತ್ತು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಅಲ್ಲ, ರಾತ್ರಿ ಎಲ್ಲ ಶೂಟ್ ಮಾಡಿ ನಿದ್ದೆ ಇಲ್ಲ ಅನ್ನು. ಕೋಬ್ರಾ ಮಲ್ಕೊಬಿಟ್ಟವನೇ, ಅವ್ರ ಮನೆಗೆ ಹೋಗ್ಬಿಟ್ಟವನೆ. ಇನ್ನೇನು ಬೆಳಗ್ಗೆ ಆಗೋಯ್ತಲ್ಲಿ. ವಾಪಸ್ ಹೋಗ್ತಾ ಇದೀವಿ ಗೈಸ್ ಇವಾಗ. ನೋಡು ಮುಂಜಾನೆ ಲೈಕ್ ಮಾಡಿ ಶೇರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ